ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಪಿಸೋನ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಯಾಕಂತಂದರೆ ತುಂಬ ಇನ್ಫಾರ್ಮೇಷನ್ ವೀಡಿಯೋಸ್ ನಾನು ಆಲ್ರೆಡಿ ಕೊಡ್ತಾ ಇದ್ದೀನಿ. ಸೊ ರೀಸೆಂಟಾಗಿ ನಮಗೊಂದು ಕಮೆಂಟ್ ಬಂದಿತ್ತು, ಏನಪ್ಪ ಅಂತ ಅಂದರೆ ಈ ಪಾರಿವಾಳಗಳಿಗೆ ಪ್ಯಾರಲೈಸ್ಡ್ ಆಗುತ್ತಲ್ಲ, ಅಂದರೆ ಸ್ಟ್ರೋಕ್ ಅಂತ ಏನಂತೀವಿ ಮನುಷ್ಯರಿಗೆ ಹೇಗಾಗುತ್ತೋ ಅದೇ ಥರ ಪಾರಿವಾಳಗಳಿಗೂ ಆಗುತ್ತೆ. ಸೊ ಅದು ಆ ಥರ ಆದವಾಗ ಹೇಗೆ ನೋಡ್ಕೋಬೇಕು, ಏನು ಮೆಡಿಸನ್ ಕೊಡಬೇಕು ಅಂತೇಳಿ ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಒಬ್ಬರು ಕಮೆಂಟ್ ಹಾಕಿದರು. ಸೊ ಅದಕ್ಕೋಸ್ಕರ ಇವತ್ತು ಆ ವಿಡಿಯೋ ಮಾಡೋಣ ಅಂತ. ಸೊ ನಮ್ಮ ಹತ್ರ ಯಾವುದೂ ಆ ಥರ ಹಕ್ಕಿ ಇಲ್ಲ, ಬಟ್ ಮೊದಲೇ ಆ ಥರದೊಂದು ಹಕ್ಕಿ ಇತ್ತು ಗೈಸ್ ನಮ್ಮ ಹತ್ರ. ಸೊ ಅದಕ್ಕೆ ನಾವು ಯಾವ ಥರ ಕೇರ್ ತೊಗೊಂಡಿದ್ವಿ, ಆಮೇಲೆ ಏನೇನು ಮೆಡಿಸನ್ ಎಲ್ಲ ಕೊಟ್ಟಿದ್ವಿ ಅಂತ ಸೊ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊತೀನಿ. ಸೊ ಸ್ಟಾರ್ಟ್ ಮಾಡೋಣ. ಇನ್ನೊಂದೇನು ಹೇಳಬೇಕು ಅಂತ ಅಂದರೆ, ಸದ್ಯಕ್ಕೆ ಯಾವುದು ನಮ್ಮ ಲಾಫ್ಟಲ್ಲಿ ಇನ್ನೂ ಮರಿಗಳಾಗಿಲ್ಲ, ಮೊಟ್ಟೆ ಅಷ್ಟೇ ಇರೋದು, ನೋಡಬೇಕು. ಸೊ ಇವಾಗ ಹೇಗೆ ಪಿಜನ್ ಹೇಗೆ ಪ್ಯಾರಲೈಸ್ ಆಗುತ್ತೆ ಅಂತ ಅಂದರೆ, ಒಂದು ರೀಸನ್ ಹೇಗಪ್ಪ ಅಂತ ಅಂದರೆ ವೈರಲ್ ಇನ್ಫೆಕ್ಷನ್, ಏನಂತಾರೆ ವೈರಸ್, ಯಾವುದೋ ಒಂದು ವೈರಸ್ಸಿಂದ ಅದು ಆ ಥರ ಆಗುತ್ತೆ. ಒಂದು ಏನಂದರೆ ಒಂದು ಸೈಡ್ ರೆಕ್ಕೆಗೆ ಫುಲ್ ಕೆಳಗಡೆ ಬಿದ್ದೋಗ್ಬಿಟ್ಟಿರುತ್ತೆ, ಅದು ಮೇಲೆ ಎತ್ತಕ್ಕಾಗಲ್ಲ. ಆಮೇಲೆ ಅದ್ರ ಕಾಲು ಒಂದು ಸೈಡ್ ಅಥವಾ ಎರಡು ಸೈಡ್ ಕಾಲು ನಿಲ್ಲಕ್ಕೆ ಶಕ್ತಿ ಇರಲ್ಲ, ಕಾಲಿಗೆ ಫುಲ್ ಟ್ವಿಸ್ಟ್ ಆಗಿರುತ್ತೆ. ಆಮೇಲೆ ಕತ್ತೂ ಅಷ್ಟೇ, ಕೆಲವೊಂದು ಸತಿ ಕೆಲವೊಂದು ಪಾರಿವಾಳಗಳಿಗೆ ಕತ್ತಿಗೆ ಶಕ್ತಿ ಇರಲ್ಲ, ಅದು ಅಷ್ಟೇ ಪ್ಯಾರಲೈಸ್ ಆಗಿರೋ ಥರನೇ ಫುಲ್ ಹಿಂಗೆ ಟ್ವಿಸ್ಟ್ ಆಗಿರುತ್ತೆ, ಇಲ್ಲ ಹಿಂಗೆ ತಿರ್ಕೊಂಬಿಟ್ಟಿರುತ್ತೆ, ಇಲ್ಲ ಹಿಂಗೆ ಮಲ್ಕೊಂಡೇ ಇರುತ್ತೆ ಕತ್ತು ಯಾವಾಗ್ಲೂ. ಸೊ ಅದೊಂದು ರೀಸನ್ನು. ಇನ್ನೊಂದೇನು ರೀಸನ್ನು ಅಂತ ಹೇಳ್ತಾರೆ ಕೆಲವೊಬ್ಬರು, ಅಂದರೆ ನಾನು ತಿಳ್ಕೊಂಡಿರೋ ಪ್ರಕಾರ, ಇವಾಗ ವೆದರ್ ಚೇಂಜ್ ಆಗುತ್ತಲ್ವ, ತುಂಬ ಚಳಿ ಇದ್ದವಾಗ ಬ್ರೀಡ್ ಆದರೆ, ಅಂದರೆ ಮೊಟ್ಟೆಗಳು ಮರಿ ಆದರೆ ಆ ಟೈಮಲ್ಲಿ ಅವಕ್ಕೆ ಸ್ಟ್ರೋಕ್ ಆಗುತ್ತೆ ಆ ಚಳಿಗೆ ಅಂತ ಹೇಳ್ತಾರೆ. ಆಮೇಲೆ ಅದೊಂದು ಬಿಟ್ಟರೆ ಇನ್ನೊಂದೇನಪ್ಪ ಅಂತ, ಹೇಗೆ ಪ್ಯಾರಲೈಸ್ ಆಗುತ್ತೆ ಅಂತಂದರೆ ಹಕ್ಕಿಗಳಲ್ಲಿ, ಅಂದರೆ ಇವಾಗ ಅಪ್ಪ ಅಮ್ಮ ಏನಿರ್ತಾರೆ, ಪೇರೆಂಟ್ಸ್ ಏನಿರ್ತಾರೆ, ಅವುಗಳಿಗೆ ಎನರ್ಜಿ ಇರಲ್ಲ. ಒನ್ ಬೈ ಒನ್ ಬೇಗ ಬೇಗ ಮೊಟ್ಟೆ ಇಡ್ತಾನೆ ಇರ್ತಾರೆ, ಮರಿ ಮಾಡ್ತಾನೆ ಇರ್ತಾರೆ. ಸೊ ಅವ್ರಿಗೆ ಸರಿಯಾಗಿ ಸಪ್ಲಿಮೆಂಟ್ ಸಿಗದೇ ಇದ್ದವಾಗ ಆ ಮೊಟ್ಟೆ ಒಳಗಡೆನೇ ಇದೇ ವೀಕ್ ಇರುತ್ತೆ. ಸೊ ಅದು ಏನಾಗುತ್ತೆ, ಅದು ಮರಿ ಆದವಾಗ ಅದು ವೀಕಾಗಿ ಪ್ಯಾರಲೈಸ್ ಆಗಿ ಬರುತ್ತೆ ಅಂತ ಹೇಳ್ತಾರೆ. ಸೊ ಇವಾಗ ನಮಗೆ ಹೇಗೆ ನಮ್ಮದು ಒಂದು ಪಾರಿವಾಳ ಹೇಗಾಗಿತ್ತು ಅಂತ ಅಂದರೆ, ಅದು ಸ್ವಲ್ಪ ಪಟ್ಟ ಇರುವಾಗ ಪ್ಯಾರಲೈಸ್ ಆಗಿತ್ತು. ಸೊ ಅದಕ್ಕೆ ನಾವು ಏನೇನು ಮಾಡಿದ್ವಿ ಅಂತ ಅಂದರೆ, ಫಸ್ಟು ನಾರ್ಮಲಾಗಿ ಫುಡ್ ಅಂತ ಬಂದರೆ ಏನು ಕೊಡ್ತಿದ್ವಿ ನಾವು ಅಂತಂದರೆ, ನೆನೆಸಿರೋ ಕಡಲೆಕಾಳು ಆಮೇಲೆ ನೀರು. ಸೊ ಒಂದು 15-20 ಕಾಳನ್ನ ತಿನ್ನಿಸ್ಬೇಕು. ಆಮೇಲೆ ನಾರ್ಮಲ್ 10 ml ವಾಟರ್ನ ಅದಕ್ಕೆ ಕೊಡಬೇಕು. ಊಟ ಅಂತ ಬಂದರೆ ಅದನ್ನು ಕೊಡ್ತಿದ್ವಿ. ಸೊ ಅದಾದಮೇಲೆ ಮೆಡಿಸನ್ ಬಂದುಬಿಟ್ಟು ನಾವು A to Z ಸಿರಪ್ ಕೊಡ್ತಿದ್ವಿ. ಸೊ 2 ಟೈಮ್ಸು ಕೊಡಬೇಕು. ಏನು ಮೆಡಿಸನ್ ಕೊಡ್ತೀರಾ 2 ಟೈಮ್ಸ್ ಹೇಗೆ ಊಟ ಕೊಡ್ತೀರಾ ಅದೇ ಥರ ಮೆಡಿಸನ್ ಕೂಡ ಡೈಲಿ ಕೊಡಬೇಕು. ಡೈಲಿ ಎಷ್ಟು ದಿನ ಅಂತ ಅಂದರೆ, ಕೆಲವೊಂದು ಒಂದು ವಾರಕ್ಕೆ ಸರಿಯಾಗುತ್ತೆ, ಕೆಲವೊಂದು 15 ಡೇಸ್ ತೊಗೊಳುತ್ತೆ, ಕೆಲವೊಂದು 2 ತಿಂಗಳು 3 ತಿಂಗಳು ಈ ಥರನೂ ತೊಗೊಳುತ್ತೆ. ಸೊ ಕ್ಯೂರ್ ಆದಮೇಲೆ ಕೆಲವೊಂದು ಪಾರಿವಾಳ ಹಾರುತ್ತೆ ಗೈಸ್, ಹಾರ್ತವೆ, ಆಟ ಆಡ್ತವೆ, ನಾವು ಹೆಂಗೆ ಬಿಡ್ತೀವಿ ಹಾರು ಹೋಗುತ್ತೆ. ಕೆಲವೊಂದು ಪಾರಿವಾಳಗಳು ಏನಾಗುತ್ತೆ ಅಂದರೆ ಕ್ಯೂರ್ ಆಗುತ್ತೆ, ಬಟ್ ಹಾರಕ್ಕೆ ಅವಕ್ಕೆ ಆಗಲ್ಲ ಅಷ್ಟೊಂದು, ಅಂದರೆ ಅಷ್ಟೊಂದು ಸ್ಟ್ರೆಂತ್ ಬಂದಿರಲ್ಲ, ನಾರ್ಮಲಾಗಿ ಹಿಡ್ಕೊಬೋದು ಅಷ್ಟೇ. ಕೆಲವೊಂದು ಏನಪ್ಪ ಅಂತ ಅಂದರೆ ಜಾಸ್ತಿ ದಿನ ಬದುಕಲ್ಲ. ಸೊ ನಮ್ದು ಏನಾಗಿತ್ತು ಅಂತಂದರೆ ಜಾಸ್ತಿ ದಿನ ಬದುಕಿಲ್ಲ, ಸ್ವಲ್ಪ ದಿನ ಕ್ಯೂರ್ ಆಯಿತು, ಸ್ವಲ್ಪ ದಿನ ಇತ್ತು, ಆಮೇಲೆ ಅದು ಮೆಡಿಸನ್ ಪವರ್ಗೆ ಗೊತ್ತಲ್ವ, ಅದಕ್ಕೆ ಅನಿಸುತ್ತೆ ಮೇ ಬಿ ಅದು ಸತ್ತೋಯ್ತು. ನಾವು ಹಾರಿಸೋಕ್ಕೂ ಆಗಿಲ್ಲ, ಬಟ್ ಚೆನ್ನಾಗಾಗಿತ್ತು, ಫುಲ್ ಓಡಾಡಿಕೊಂಡು ಎಲ್ಲ ನೀಟಾಗಿ ಚೆನ್ನಾಗಿತ್ತು. ಸೊ ನೀವು ಮೆಡಿಸನ್ ಏನು ಹೇಳ್ತೀವಿ ಅದನ್ನು 2 ಟೈಮ್ಸು ಹಾಕಬೇಕಾಗತ್ತೆ. ಸೊ ಫಸ್ಟ್ ಬಂದುಬಿಟ್ಟು A to Z ಮಲ್ಟಿವಿಟಮಿನ್ ಸಿರಪ್ ಹಾಕಬೇಕು ಅದಕ್ಕೆ. ಸೊ ಬೆಳಗ್ಗೆ ಒಂದು 2 ml, ಸಂಜೆ ಒಂದು 2 ml ಹಾಕಬೇಕು. ಅದಾದಮೇಲೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಹಾಕಬೇಕು ಗೈಸ್. ನಾನು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ನ ನಿಮಗೆ ಫೋಟೋ ಹಾಕ್ತೀನಿ ಸ್ಕ್ರೀನ್ ಮೇಲೆ. ಸೊ ಅದನ್ನು ಹಾಕಬೇಕು. ಅದನ್ನು ಎಷ್ಟು ಹಾಕಬೇಕು ಅಂತ ಅಂದರೆ, ಒಂದು ಟ್ಯಾಬ್ಲೆಟಲ್ಲಿ 4 ಮಾಡ್ಕೊಬೇಕು, 4 ಪೀಸ್ ಮಾಡ್ಕೋಬೇಕು. 4 ಪೀಸಲ್ಲಿ ಕಾಲು ಭಾಗ ಅಂತ ಏನಂತಾರೆ 1/4 ಅದನ್ನು ಹಾಕಬೇಕು. ಸೊ ಮತ್ತು ಒಂದು ದಿನ ಒಂದೊಂದಕ್ಕೆ ಒಂದೊಂದು ಅಂತ ಹಾಕಬಾರ್ದು, ಒಂದು ಟೈಮಿಗೆ ಕಾಲು ಭಾಗ ಹಾಕಬೇಕು, ಸಂಜೆ ಕಾಲು ಭಾಗ ಹಾಕಬೇಕು. ಯಾಕಂದರೆ ಅದು ಪವರ್ ಇರುತ್ತಲ್ವ, ಸೊ ಒಂದೊಂದು ಹಾಕಿದ್ರೆ ಪಟ್ಟಗಳು ಅಷ್ಟೇ, ಆಮೇಲೆ ಅವಕ್ಕೆ ತಡ್ಕೊಳ್ಳೋ ಶಕ್ತಿ ಇರಲ್ಲ, ಅದಕ್ಕೆ ಕಾಲು ಭಾಗ ಹಾಕಬೇಕು. ಅದಾದಮೇಲೆ ನ್ಯೂರೋಬಿಯನ್ ಫೋರ್ಟ್ ಅಂತ ಒಂದು ಬರುತ್ತೆ, ಅದು ಅಷ್ಟೇ, ಆ ವಿಟಮಿನ್ B12 ಎಲ್ಲ ಇರುತ್ತೆ ಅದರಲ್ಲಿ, ಅದನ್ನು ಹಾಕಬೇಕು. ಸೊ ಆ ಟ್ಯಾಬ್ಲೆಟ್ನ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಸೇಮ್ ಅದೂ ಅಷ್ಟೇ, ಒಂದರಲ್ಲಿ 4 ಮಾತ್ರೆ ಮಾಡಿ
ಅದನ್ನು ಹಾಕಬೇಕು ಗೈಸ್. ಇಷ್ಟನ್ನು ನೀವು ಹಾಕ್ತಾ ಬರಬೇಕು, ಅದು ಕ್ಯೂರ್ ಆಗೋವರೆಗೂ ನೀವು ಹಾಕಲೇಬೇಕು. ಇಷ್ಟಕ್ಕೆ ಆಗುತ್ತೆ ಅಷ್ಟಕ್ಕೆ ಆಗುತ್ತೆ ಅಂತ ಡಿಪೆಂಡ್ ಇಲ್ಲ. ಅದಾದಮೇಲೆ ಒಂದು ಸ್ವಲ್ಪ ಸೂರ್ಯನ ಬಿಸಿಲಿಗೆ ಅದನ್ನು ಬಿಡಬೇಕು ಗೈಸ್. ಮಾಮೂಲಿ ಕೇಜಲ್ಲಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಅದನ್ನು ಸೂರ್ಯನ ಬಿಸಿಲಿಗೆ ಬಿಡ್ತಾ ಇರಿ. ಇನ್ನು ಅದಾದಮೇಲೆ ಬೆಳಗ್ಗೆ ಒಂದು ಅರ್ಧ ಅವರು, ಸಾಯಂಕಾಲ ಒಂದು ಅರ್ಧ ಅವರು. ಅರ್ಧ ಅವರು. ಬಟ್ ಇಷ್ಟು ಮಾಡಿದ್ರೆ ಕ್ಯೂರ್ ಆಗುತ್ತೆ, ಕ್ಯೂರ್ ಆಗಲ್ಲ ಅಂತಲ್ಲ. ಅದೇ ಕೆಲವೊಂದು ತುಂಬ ಚೆನ್ನಾಗಾಗಿ ನಾರ್ಮಲಾಗಿ ಹಾರುತ್ತೆ, ಕೆಲವೊಂದು ಇಲ್ಲೇ ಹತ್ತಿರದಲ್ಲೇ ಆಟ ಆಡಿಕೊಂಡು ಒಂದು ಸ್ವಲ್ಪ ಆಡಿಕೊಂಡು ಕೆಳಗೆ ಇಳಿತಾವೆ ಅಷ್ಟೇ. ಸೊ ಇಷ್ಟೇ. ಪ್ಯಾರಲೈಸ್ ಅದೇ ಮುಖ ಆಗಿರ್ಬೋದು, ಕಾಲಾಗಿರ್ಬೋದು, ಅಥವಾ ಕತ್ತು ಟ್ವಿಸ್ಟ್ ಆಗಿದ್ದರೆ, ಈ ಥರ ಏನೇ ಪ್ರಾಬ್ಲಮ್ ಆಗಿದ್ರು ನಿಮ್ಮ ಪಾರಿವಾಳಕ್ಕೆ ಈ ಮೆಡಿಸನ್ನ ನೀವು ಯೂಸ್ ಮಾಡ್ಬೋದು. ಬಟ್ ಇದನ್ನು ಈ ಥರ ಪಾರಿವಾಳಗಳು ಆಗಬಾರ್ದು ಅಂತ ಅಂದರೆ, ಸೊ ನಾನು ಹಳೇ ವೀಡಿಯೋದಲ್ಲಿ ಹೇಳ್ದಂಗೆ ಪೇರೆಂಟ್ಸ್ ಏನು ಬ್ರೀಡಿಂಗಿಗೆ ಅಂತ ಏನು ಬಿಟ್ಟಿರ್ತೀರ ಒಂದು ಮೇಲು ಫೀಮೇಲ್ನ, ಆ ಮೇಲ್ ಫೀಮೇಲ್ನ ನೀವು ಚೆನ್ನಾಗಿ ನೋಡ್ಕೊಬೇಕಾಗುತ್ತೆ. ಅದಕ್ಕೆ ಒಳ್ಳೆ ಸಪ್ಲಿಮೆಂಟ್ಸ್ ಕೊಡಬೇಕು, ಅದಕ್ಕೂ ಸೇಮ್ ಮಲ್ಟಿವಿಟಮಿನ್ ಎಲ್ಲ ಕೊಡಬೇಕು, ಡಿವೋಮಿಂಗ್ ಮಾಡಬೇಕು, ಹಾಗೆಯೇ ಅದಕ್ಕೂ ಟ್ಯಾಬ್ಲೆಟ್ಸ್ ಎಲ್ಲ ಕೊಡಬೇಕು. ಅದಾದಮೇಲೆ ಒಳ್ಳೆ ಫುಡ್ ಕೊಡಬೇಕು, ರಾಗಿ ಗೋಧಿ ಇರ್ಬೋದು, ಕಡಲೆಕಾಳು ಇರ್ಬೋದು, ಹೆಸರು ಕಾಳು, ಆಮೇಲೆ ನೆನೆಸಿರೋ ಕಡಲೆ ಬೀಜ, ಆ ಥರದ್ದೆಲ್ಲ ಕೊಡ್ತಾ ಇರಬೇಕು ಆವಾಗ ಹೆಲ್ದಿಯಾಗಿ ಹುಟ್ಟುತ್ತೆ. ಮೊಟ್ಟೆನೂ ಹೆಲ್ದಿಯಾಗಿರುತ್ತೆ, ಪಟ್ಟನೂ ಹೆಲ್ದಿಯಾಗಿರುತ್ತೆ. ಸೊ ಈ ಥರ ಆಗಬಾರ್ದು ಅಂದರೆ ಆ ಥರ ಮಾಡಿ. ಆಮೇಲೆ ಇನ್ನೊಂದು ಏನಪ್ಪ ಮಾಡ್ತೀರಾ ಕೆಲವೊಬ್ಬರು ಅಂತಂದರೆ, ಫಸ್ಟೇ ಒಂದು ಮೊಟ್ಟೆ ಯಾವಾಗೂ ಅಷ್ಟೇ ಪಾರಿವಾಳ, ನಾನು ನೆಕ್ಸ್ಟು ಮೊಟ್ಟೆ ಬಗ್ಗೆನೇ ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟು ಪಾರಿವಾಳ ಮೊಟ್ಟೆ ಇಟ್ಟಾಗ ಅದನ್ನು ನಾವು ತೆಗೆದುಬಿಡ್ಬೇಕು, ಮರಿ ಮಾಡಬಾರ್ದು. ಸೊ ಆ ಥರ ವೀಕ್ ಇದ್ದವಾಗ, ಇಲ್ಲ ಪಾರಿವಾಳಗಳು ವೀಕ್ ಇದ್ದವಾಗ ಅದ್ರ ಮೊಟ್ಟೆ ನಾವು ಮರಿ ಮಾಡಿಸಿದ್ರೆ ಈ ಥರ ಆಗುತ್ತೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಅಂದರೆ, ಹೇಳಿದ್ನಲ್ಲ, ಬ್ರೀಡಿಗೆ ಏನು ಬಿಡ್ತೀರಾ ಆ ಹಕ್ಕಿನ ಚೆನ್ನಾಗಿ ನೋಡ್ಕೊಳ್ಳಿ. ಆಮೇಲೆ ಪಟ್ಟಗಳಾದಮೇಲೆ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಆಮೇಲೆ ವೆದರ್ ಮೇಲೆ ಡಿಪೆಂಡು. ವೆದರ್ ಏನಾದ್ರು ತುಂಬ ಕೋಲ್ಡ್ ಇತ್ತು ಅಂದರೆ ವಾಮ್ ವಾಟರ್ ಹಾಕಬೇಕು ಕುಡಿಯೋಕ್ಕೆ. ವಾಮ್ ಅಂದರೆ ಮತ್ತು ಬಿಸಿ ಬಿಸಿ ಅಲ್ಲ, ಸ್ವಲ್ಪ ಉಗುರು ಬೆಚ್ಚಗೆ ನೀರು ಹಾಕಬೇಕು. ಆಮೇಲೆ ತುಂಬ ಅಂದರೆ ಈಗ ತುಂಬ ಚಳಿ ಇರುತ್ತೆ ಅಂಥ ಟೈಮಲ್ಲೆಲ್ಲ ಬೈ ಚಾನ್ಸ್ ಮೊಟ್ಟೆ ಇಟ್ಟರೂ ಅದನ್ನು ಇದಕ್ಕೆ ಇಡಬೇಡಿ, ಮರಿ ಆಗಕ್ಕೆ ಬಿಡಬೇಡಿ ಅಂತ ಹೇಳ್ತೀನಿ. ಇನ್ನೇನಾದ್ರು ಇದೆಯಾ ರೀ? ಅಷ್ಟೇ. ಇಷ್ಟೇನಾ ಟ್ಯಾಬ್ಲೆಟು? ಇಷ್ಟೇ ಗೈಸ್ ನಾವು ಹಾಕಿದ್ದು, ಬೇರೆ ಏನೂ ಹಾಕಿಲ್ಲ. ನಮ್ದೊಂದು ಎಷ್ಟು ತೊಗೊಂಡಿತ್ತು ಅಂದರೆ ಒಂದು 2 ಮಂತ್ಸ್ ಆಗಿತ್ತು. ನಮ್ಮ 2 ಮಂತ್ಸ್ ಆಯ್ತು ರೆಡಿ ಆಗಿ, ಫುಲ್ ಕಂಪ್ಲೀಟಾಗಿ ರೆಡಿಯಾಗಿ ಅದೇ ತಿನ್ನಕ್ಕೆ. ಫುಲ್ ಜಾಸ್ತಿ ಆಗಿತ್ತು ನಮ್ಮದು. ಕತ್ತೂ ಟ್ವಿಸ್ಟ್ ಆಗಿತ್ತು, ಕತ್ತೆ ಫುಲ್ ಟ್ವಿಸ್ಟ್ ಆಗಿದ್ದು, ಕಾಲು ರೆಕ್ಕೆ ಏನಾಗಿದ್ದಿಲ್ಲ, ನೆಕ್ಕು ಫುಲ್ಲು ಟ್ವಿಸ್ಟ್ ಆಗಿತ್ತು. ಸೊ ಅದು ವರ್ಕ್ ಆಯಿತು ಗೈಸ್. ಆಮೇಲೆ ಒಂದು 2 ಮೇಯ್ನ್ ಬೇಕಾಗಿರೋದು ಅದೇ ಕ್ಯಾಲ್ಸಿಯಮ್ಮು ಮತ್ತು ವಿಟಮಿನ್ B12. ಕೆಲವೊಬ್ಬರಿಗೆ ಅದು 7 ಡೇಸಲ್ಲೇ ವರ್ಕ್ ಆಗುತ್ತೆ, ಕೆಲವೊಬ್ರು 7 ಡೇಸ್ ತುಂಬ ಕಮ್ಮಿ, 15 ಡೇಸ್ 1 ಮಂತ್ ಆದರೂ ಬೇಕಾಗುತ್ತೆ ಒಂದೊಂದು ಸತಿ. ಅದ್ರ ಮೇಲೆ ಹೆಂಗೆ ನಿಮ್ಮ ಪಾರಿವಾಳಕ್ಕೆ ಎಷ್ಟು ಇದಾಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಅಷ್ಟೇ. ಆಮೇಲೆ ಪಾರಿವಾಳಗೂ ಆ ಇಮ್ಯುನಿಟಿ ಇರಬೇಕು, ಮೇನ್ ರಿಕವರಿ ಅದಕ್ಕೆ ರಿಕವರ್ ಆಗಬೇಕು. ಆಮೇಲೆ ನಾವೇನು ಮೆಡಿಸನ್ ಕೊಡ್ತೀವಿ ಆ ಪವರ್ನ ಅದು ತೊಗೋಬೇಕು. ಸೊ ಅದೇ ಅಷ್ಟು ಚೆನ್ನಾಗಿ ನಾವು ತಿನ್ನಿಸ್ಬೇಕು. ಸೊ ಆ ಥರ ಎಲ್ಲ ಇರುತ್ತೆ. ಸೊ ಪ್ಯಾರಲೈಸ್ ಆದರೆ ಈ 3 ಮೆಡಿಸನ್ನು, ಆ 3 ಮೆಡಿಸನ್ನು ನಾನು ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಸೊ ಅದನ್ನು ತೊಗೊಬಂದು ಹೇಳ್ದಂಗೆ ಡೈಲಿ ಒಂದಲ್ಲ ಗೈಸ್, ಒಂದರಲ್ಲಿ 4 ಪೀಸ್ ಮಾಡ್ಕೊಳ್ಳಿ. ಆ ಪೀಸಲ್ಲಿ ಬೆಳಗ್ಗೆ 1 ಪೀಸು, ಸಂಜೆ 1 ಪೀಸ್ ಹಾಕಬೇಕು ಅಷ್ಟೇ. ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಸೊ ಬೇರೆ ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಬೇಗ, ಅಂದರೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರಿಗಾದರೂ ಶೇರ್ ಮಾಡಿ, ಅವ್ರಿಗೇನಾದರೂ ಈ ವಿಷಯದ ಬಗ್ಗೆ ಬೇಕು ಅಂತ ಅಂದರೆ ಶೇರ್ ಮಾಡಿ. ಲೈಕ್ ಮಾಡೋದನ್ನು ಮರಿಬೇಡಿ ಗೈಸ್. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಬಾಯ್.